Dear students, I am Professor B.N. Vishwanathayya from PACE UMPU College, Shivamogga. I am principal here. My talk is specially to students of 10th standard who have just recently taken examination and CBSE students. Both of you are waiting for results. Then you have to search for a better college. Hope I can give guarantee that we are doing the best as far as teaching is concerned to the students who are going to take admission for first PUC in our college. And we have got one more college of our own at Motebennuru, a place between Ranebennuru and Haveri, and we are going to start a college there also for PUC this year. And what is our specialty this year? We have got a special faculty to coach JEE, mains, NEET examinations. Till last year, our own teachers were giving coaching for those exams, but this year we have brought a special faculty who are experienced in teaching only JEE and NEET coaching classes. Both at PACE UMPU College, Shivamogga, and PACE PU College at Motebennuru. So you can utilize best of our services for your progress. With that information, today, as a man of chemistry, I just give you a bridge course. Means you have studied some aspects of chemistry at high school level and you are going to study higher aspects at PUC level. High school alli 8th, 9th, 10th standard ನಲ್ಲಿ ನೀವು ಕೆಮಿಸ್ಟ್ರಿ ಬಗ್ಗೆ ಸಾಕಷ್ಟು ಕಲ್ತಿದ್ದೀರಿ. ಮತ್ತೆ ಅದರ ಹೈಯರ್ ಎಂಡಲ್ಲಿ ಮತ್ತೆ ನಾವು PUCನಲ್ಲಿ ಕಲಿಸಲಿಕ್ಕೆ ಹೋಗ್ತೀವಿ. ಈ ಎರಡನ್ನು ಬ್ರಿಡ್ಜ್ ಮಾಡ್ತಕ್ಕಂಥ ಒಂದು ಆಕಾಂಕ್ಷೆ ನಮ್ಮದು. ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲ ಸಬ್ಜೆಕ್ಟ್ಸಲ್ಲೂ ಬ್ರಿಡ್ಜ್ ಕೋರ್ಸನ್ನು ಕೊಡ್ತಾ ಇದ್ದೀವಿ. ಮಕ್ಕಳೇ, ಇವತ್ತು ನಾನು ನಿಮಗೆ ಹೇಳ್ತಕ್ಕಂಥ ಕೆಮಿಸ್ಟ್ರಿ ಆಸ್ಪೆಕ್ಟ್ಸ್ ನೀವು 8th, 9th ಕಲ್ತಿರಬಹುದು. ಮತ್ತೆ ನಮಗೆ ಅದರ ನಾಲೆಡ್ಜು ಮತ್ತೆ ಫಸ್ಟ್ ಇಯರ್ PUCಗೆ ಹೋದಾಗ ಬೇಕಾಗುತ್ತೆ. ಅದಕ್ಕೆ ನಾನು ಅದನ್ನು ನಿಮಗೆ ಇವಾಗ ರಿವೈಸ್ ಮಾಡಲಿಕ್ಕೆ ಹೊರಟಿದ್ದೇನೆ. See, we have understood in our high school study what is an atom. According to Dalton's atomic theory, atom is, ಮನಸ್ಸಿಗೆ ಬರ್ತಾ ಇದೆ ಎಲ್ಲರಿಗೂ, atom is
ಇಂಡಿವಿಸಿಬಲ್. ಡಾಲ್ಟನ್ ಹಾಗೆ ಅಂದ್ಕೊಂಡಿದ್ದ. ಅದು ಸ್ವಲ್ಪ ಬಹಳ ಹಿಂದೆ ಈ ಮಾತನ್ನು ಡಾಲ್ಟನ್ ಹೇಳಿತ್ತು. ಆದರೆ some experiments were conducted in the half of 19th century, and those experiments established beyond any doubt that atom is divisible. ಆಟಮ್ನ ನಾವು ಸ್ಮಾಲೆಸ್ಟ್ invisible, indivisible constituent of an element ಅಂದ್ಕೊಂಡಿದ್ವಿ. ಆದರೆ ಇವತ್ತು ಅದು ಇನ್ವಿಸಿಬಲ್ ಹೌದು, ಎಕ್ಸ್ಟ್ರೀಮ್ಲಿ ಸ್ಮಾಲ್ ಪಾರ್ಟಿಕಲ್ಲು ಹೌದು. ಆದರೆ ಕ್ಯಾಥೋಡ್ ರೇ ಡಿಸ್ಕವರಿ, ಆ್ಯನೋಡ್ ರೇ ಡಿಸ್ಕವರಿ, ಈ ಡಿಸ್ಕವರೀಸ್ ಏನನ್ನು ಪ್ರೂವ್ ಮಾಡಿದವು? ಕ್ಯಾಥೋಡ್ ರೇ ಡಿಸ್ಕವರಿ ಎಸ್ಟಾಬ್ಲಿಷ್ಡ್ ಎಕ್ಸಿಸ್ಟೆನ್ಸ್ ಆಫ್ ವೆರಿ ವೆರಿ ಮೈನ್ಯೂಟ್ ಪಾರ್ಟಿಕಲ್ಸ್ ಕಾಲ್ಡ್ ಎಲೆಕ್ಟ್ರಾನ್ಸ್. ಸೊ atom contains electrons which are very very small. Later anode ray discovery led to the discovery of protons. Later neutrons were also discovered. Electrons carry negative charge, protons carry ಪಾಸಿಟಿವ್ ಚಾರ್ಜ್. ನೆನ್ಪಿಟ್ಕೊಳ್ಳಿಕ್ಕೆ ಎಲೆಕ್ಟ್ರಾನ್ನಲ್ಲಿ ಇ ಅನ್ನೋದು ಸ್ಟಾರ್ಟಿಂಗ್ ಲೆಟರ್, ಪ್ರೋಟಾನ್ನಲ್ಲಿ ಪಿ, ನ್ಯೂಟ್ರಾನ್ನಲ್ಲಿ ಎನ್. ತಕ್ಕಣ ಹೇಳಬೇಕು ಅಂದರೆ ಪ್ರೋಟಾನ್ನಲ್ಲಿ ಪಿ ಬಂತಲ್ಲಪ್ಪ ಪಾಸಿಟಿವ್, ನ್ಯೂಟ್ರಾನ್ಸಲ್ಲಿ ಎನ್ ಬಂತಲ್ಲ ನೋ ಚಾರ್ಜ್ ನ್ಯೂಟ್ರಲ್. Neutrons are neutral particles carrying no charge. Protons are positively charged particles. Electrons are negatively charged. ತಕ್ಕಣ ಇನ್ಮೇಲೆ ಕನ್ಫ್ಯೂಷನ್ ಬೇಡ. ಪ್ರೋಟಾನ್ ಪಿ ಪಾಸಿಟಿವ್, ನ್ಯೂಟ್ರಾನ್ ಎನ್. ಮತ್ತೆ ಅಲ್ಲಿ ಒಂದು ಕನ್ಫ್ಯೂಷನ್ ಆಗಬಾರ್ದು. ಎನ್ ಅಂದರೆ ನೆಗೆಟಿವ್ ಅನ್ನೋ ಅರ್ಥ ಬರುತ್ತೆ. ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್. ಎನ್ ಅಂತಂದರೆ ಮತ್ತೆ ಎನ್ ನೆಗೆಟಿವ್ ಆಗ್ಬೋದಲ್ಲ ಸರ್, ಪಿನ ಪಾಸಿಟಿವ್ ಅಂದಮೇಲೆ. ಸ್ವಲ್ಪ ಅದು ನೆನ್ಪಿಟ್ಕೊಳ್ಳಿ. ನ್ಯೂಟ್ರಾನ್ ಅಂತೀವಲ್ಲ ನ್ಯೂಟ್ರಲ್. ನ್ಯೂಟ್ರಲ್ ಅಂದರೆ ಅವು ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅನ್ನೋ ಅರ್ಥದಲ್ಲಿ ನ್ಯೂಟ್ರಲ್ ಅಂತ ಬರುತ್ತಲ್ಲ, ನ್ಯೂಟ್ರಾನ್ನಲ್ಲಿ ನ್ಯೂಟ್ ಅನ್ನೋ ಬರುತ್ತಲ್ಲ, ಅದರ್ಥ ನ್ಯೂಟ್ರಲ್, ಚಾರ್ಜ್ ಇಲ್ಲ. ಆ ರೀತಿಯಲ್ಲಿ ನಾವು ಎನ್ನನ್ನು ನೆಗೆಟಿವ್ ಅಂತ ಅನ್ನೋದ್ರ ಬದಲು ನ್ಯೂಟ್ರಾನ್ ಅಂದಾಗ ಅವರ್ಡ್ ಯಾಕೆ ಬಂತು ನ್ಯೂಟ್ರಲ್. ಇವು ಪ್ರೋಟಾನ್ಸ್ ಪಾಸಿಟಿವ್, ಎಲೆಕ್ಟ್ರಾನ್ಸ್ ನೆಗೆಟಿವ್. ಎಲೆಕ್ಟ್ರಾನಿನ ಮೇಲೆ ಚಾರ್ಜು -1, ಎಲೆಕ್ಟ್ರಾನಿನ ಚಾರ್ಜು -1 ESU, ಎಲೆಕ್ಟ್ರೋಸ್ಟ್ಯಾಟಿಕ್ ಯೂನಿಟ್. ಪ್ರೋಟಾನಿನ ಚಾರ್ಜು +1 ESU, ನ್ಯೂಟ್ರಾನ್ ಚಾರ್ಜು 0. ಹಾಗಾದರೆ ಆಟಮ್ನಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಪ್ರೋಟಾನ್ಸ್ ಇದೆ. ಎಲೆಕ್ಟ್ರಾನಿನ ಮೇಲೆ ಚಾರ್ಜ್ -1, ಪ್ರೋಟಾನ್ ಚಾರ್ಜ್ +1. ಈಕ್ವಲ್ ಚಾರ್ಜ್ ಇದೆ, ಬಟ್ ಒಂದು ಮೈನಸ್ ಒಂದು ಪ್ಲಸ್. ಹಾಗಾದರೆ ಒಂದು ಆಟಮ್ನಲ್ಲಿ 10 ಎಲೆಕ್ಟ್ರಾನ್ಸ್ ಇದ್ದರೆ ಒಟ್ಟು ನೆಗೆಟಿವ್ ಚಾರ್ಜ್ ಎಷ್ಟಾದಂಗೆ ಆಯಿತು? -10.
ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಹಾಗಾದರೆ ಆಟಮ್ನಲ್ಲಿ 10 ಎಲೆಕ್ಟ್ರಾನ್ ಇದ್ದಾಗ 10 ಎಲೆಕ್ಟ್ರಾನ್ಗಳಿಂದ ಬರುವ ಚಾರ್ಜ್ -10. ಹಾಗಾದರೆ ಅಲ್ಲಿ 10 ಪ್ರೋಟಾನ್ ಇರಲೇಬೇಕು. ಸೊ ದಟ್ 10 ಎಲೆಕ್ಟ್ರಾನ್ಸ್ ಕ್ಯಾರಿ -10, 10 ಪ್ರೋಟಾನ್ಸ್ ಕ್ಯಾರಿ +10, ಎರಡನ್ನು ಸೇರಿಸಿದರೆ 0 ಚಾರ್ಜ್ ಆಗುತ್ತೆ. ಆದ್ದರಿಂದ ಆಟಮಿನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟು ಪ್ರೋಟಾನ್ಸ್ ಇರುತ್ತೆ. ಪ್ರೋಟಾನ್ಸು ಆಟಮಿನ ನ್ಯೂಕ್ಲಿಯಸ್ ಅಲ್ಲಿರ್ತವೆ ಅಲಾಂಗ್ ವಿತ್ ನ್ಯೂಟ್ರಾನ್ಸ್. ಸೊ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್ ಕಂಟೈನ್ಸ್ neutrons and protons. They are called nucleons. So what are nucleons? Neutrons along with protons in the nucleus of an atom are called nucleons. Nucleus alliruva particles, nucleons. They are the particles found in the nucleus of an atom, so the name nucleons. ಹಾಗಾದರೆ ನ್ಯೂಕ್ಲಿಯಸ್ಸಿನ ಹೊರಗೆ ಆರ್ಬಿಟ್ಸಲ್ಲಿ ಎಲೆಕ್ಟ್ರಾನು ರಿವಾಲ್ವ್ ಆಗ್ತಾ ಇರುತ್ತೆ ಅಂತ ಗೊತ್ತಿದೆ ನಮಗೆ. ಹಾಗಾದರೆ ಆಟಮಿನ ಪಿಕ್ಚರ್ ಏನು? ಸೆಂಟರ್ನಲ್ಲಿ ನ್ಯೂಕ್ಲಿಯಸ್ ಇದೆ, ಅದರಲ್ಲಿ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇದೆ. ಆ ನ್ಯೂಕ್ಲಿಯಸ್ ಸುತ್ತ ಆರ್ಬಿಟ್ಸಲ್ಲಿ ಎಲೆಕ್ಟ್ರಾನ್ಸು ರಿವಾಲ್ವ್ ಆಗ್ತಾ ಇದೆ. ಇದು ಒಂದು ಆಟಮಿನ ಪಿಕ್ಚರ್. ಹಾಗಾದರೆ ಆಟಮ್ ಅಂದಾಗ ಇಟ್ ಇಸ್ ದ ಸ್ಮಾಲೆಸ್ಟ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಎನಿ ಮ್ಯಾಟರ್. ಆಟಮ್ atoms constitute an element. ನಾನು ಸೋಡಿಯಂ ಎಲಿಮೆಂಟ್ ಅಂದರೆ ಅರ್ಥ, ಎ ಸ್ಮಾಲ್ ಪೀಸ್ ಆಫ್ ಸೋಡಿಯಂ ತಗೊಂಡಿದ್ದೀನಿ, ನಾನು ಸೋಡಿಯಂ ಮೆಟಲ್ ತಗೊಂಡಿದ್ದೀನಿ ಅಂದರೆ ಅದರಲ್ಲಿ ಥೌಸಂಡ್ಸ್ ಆಫ್ ಸೋಡಿಯಂ ಆಟಮ್ಸ್ ಇರುತ್ತೆ. ಎಲಿಮೆಂಟ್ ಸೋಡಿಯಂ ಕಂಟೈನ್ಸ್ ಮಿಲಿಯನ್ಸ್ ಆಫ್ ಸೋಡಿಯಂ ಆಟಮ್ಸ್, Na. ಸೋಡಿಯಂ ಆಟಮ್ನಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಪ್ರೋಟಾನ್ಸ್ ಇದೆ, ನ್ಯೂಟ್ರಾನ್ಸ್ ಇದೆ. ಈ ಸಂದರ್ಭದಲ್ಲಿ ಒಂದು ಜ್ಞಾಪಿಸ್ಕೊಳ್ಳಿ, ವಾಟ್ ಈಸ್ ಅಟಾಮಿಕ್ ನಂಬರ್? Number of protons in the nucleus of an atom. What is atomic number? Number of protons in the nucleus of an atom is called atomic number. ಹಾಗಾದರೆ ಹೈಡ್ರೋಜನ್ ಅಟಾಮಿಕ್ ನಂಬರ್ 1. ಹೈಡ್ರೋಜನ್ ಕಂಟೈನ್ಸ್ 1 ಪ್ರೋಟಾನ್. ಅಲ್ಲಿ ಹೈಡ್ರೋಜನಲ್ಲಿ 1 ಪ್ರೋಟಾನ್ ಇದೆ ಅಂದ ಮೇಲೆ 1 ಎಲೆಕ್ಟ್ರಾನ್ ಇರಬೇಕು. ಹಾಗಾದರೆ ಅಟಾಮಿಕ್ ನಂಬರ್ ನಮಗೆ ಆಟಮ್ನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ಕೊಡುತ್ತೆ, ಜೊತೆಗೆ ಎಲೆಕ್ಟ್ರಾನ್ಗಳ ಸಂಖ್ಯೆಯೂ ಅಷ್ಟೇ ಇರುತ್ತೆ. ಅಟಾಮಿಕ್ ನಂಬರ್ ಎಷ್ಟಿದೆ ಅಷ್ಟು ಎಲೆಕ್ಟ್ರಾನ್ಸು, ಅಷ್ಟೇ ಪ್ರೋಟಾನ್ಸ್ ಇರುತ್ತೆ. ಈಗ ಸೋಡಿಯಂ ಅಟಾಮಿಕ್ ನಂಬರ್ 11 ಅಂದರೆ ಸೋಡಿಯಂ ಆಟಮ್ನಲ್ಲಿ 11 ಪ್ರೋಟಾನ್ಸ್ ಇನ್ ದ ನ್ಯೂಕ್ಲಿಯಸ್, 11 ಎಲೆಕ್ಟ್ರಾನ್ಸ್ ಔಟ್ಸೈಡ್ ದ ನ್ಯೂಕ್ಲಿಯಸ್. ಆಗ ಅದು ನ್ಯೂಟ್ರಲ್ ಆಯಿತು. ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಷ್ಟು ಪ್ರೋಟಾನ್ಸ್ ಇದೆ, ಇರಲೇಬೇಕು. ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ವಿದ್ಯುತ್ ತಾಟಸ್ಥ್ಯವನ್ನು ಹೊಂದಿರುತ್ತದೆ. ಅದು ವಿದ್ಯುತ್ ತಟಸ್ಥ ಅಂದರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಆದ ಆಟಮಿನ ಒಳಗೆ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇದೆ. ಎರಡು ಈಕ್ವಲ್ ನಂಬರ್ ಇರುವುದರಿಂದ ನೆಟ್ ಚಾರ್ಜ್ ಬಿಕಮ್ 0. ಆ ಇಡೀ ಇರಬೇಕು ನಮಗೆ. ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಕೆಮಿಸ್ಟ್ರಿಯ ಒಂದು ಫುಲ್ ಸ್ಟಡಿ ಆಗಬೇಕು ಅಂದರೆ ಕ್ಲಿಯರ್ ಮಾಡ್ಕೋಬೇಕು. ಆಟಮ್ ಅಂದರೆ ಅದು ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ನಿಂದ ಮಾಡಲ್ಪಟ್ಟಿದ್ದು. ಅಟಾಮಿಕ್ ನಂಬರ್ ಹೇಳಿದರೆ ನಾನು ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಪ್ರೋಟಾನ್ಸ್ ಇದೆ ಹೇಳಿಬಿಡ್ತೀವಿ ನಾವು. ನೆಕ್ಸ್ಟ್ ಏನಪ್ಪ ಅಂದರೆ ನ್ಯೂಟ್ರಾನ್ಸ್. ಈಗ ಮಾಸ್ ನಂಬರ್, ಅಟಾಮಿನ ಮಾಸ್ ನಂಬರ್ ಹೆಂಗೆ ಹೇಳ್ತೀವಿ ಅಂದರೆ ನ್ಯೂಕ್ಲಿಯಸ್ಸಲ್ಲಿರುವ ಪಾರ್ಟಿಕಲ್ಗಳ ಒಟ್ಟು ಸಂಖ್ಯೆ. ನ್ಯೂಕ್ಲಿಯಸ್ ಇಲ್ವ ಪಾರ್ಟಿಕಲ್ಸ್ ಯಾವುವು? ನ್ಯೂಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್.
The total number of neutrons and protons in the nucleus of an atom together is called mass number. ನೋಡಿ ಈಗ sodium mass number 23, sodium mass number 23, atomic number 11. ಹಾಗಾದರೆ ಸೋಡಿಯಂನಲ್ಲಿ ಇರುವ ಫಂಡಮೆಂಟಲ್ ಪಾರ್ಟಿಕಲ್ಸ್ ಯಾವ್ಯಾವು ಅದು ನಮಗೆ ಗೊತ್ತಿದೆ. ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಎಷ್ಟೆಷ್ಟಿದ್ದಾವೆ? ಅಟಾಮಿಕ್ ನಂಬರ್ 11 ಇದೆ. ಅಟಾಮಿಕ್ ನಂಬರ್ ಎಷ್ಟಿದೆ ಅಷ್ಟು ಎಲೆಕ್ಟ್ರಾನ್ಸ್, ಅದರಷ್ಟೇ ಪ್ರೋಟಾನ್ಸ್. ಮತ್ತು ನ್ಯೂಟ್ರಾನ್ ನಂಬರ್ ಹೇಳೋದು ಹೆಂಗೆ ಅಂದರೆ, ನ್ಯೂಟ್ರಾನ್ ನಂಬರ್ ಈಸ್ ಗಿವನ್ ಬೈ ಎ ಮೈನಸ್ ಝಡ್ ಅಂತ ನೆನ್ಪಿಟ್ಕೋಬೇಕು. ಎ ಮೈನಸ್ ಝಡ್. ವಾಟ್ ಈಸ್ ಎ? ಮಾಸ್ ನಂಬರ್. ಎ ಈಸ್ ಮಾಸ್ ನಂಬರ್, ಝಡ್ ಈಸ್ ಅಟಾಮಿಕ್ ನಂಬರ್. ಮಾಸ್ ನಂಬರ್ ಏನು ಕೊಡುತ್ತೆ ನಮಗೆ? ನ್ಯೂಟ್ರಾನ್ ಪ್ಲಸ್ ಪ್ರೋಟಾನ್ ನಂಬರ್ನ ಕೊಡುತ್ತೆ ಎ. ಮಾಸ್ ನಂಬರ್ ಗಿವ್ಸ್ ಎನ್ ಪ್ಲಸ್ ಪಿ ಮೈನಸ್ ಝಡ್ ಏನು ಕೊಡುತ್ತೆ? ಪ್ರೋಟಾನ್ ನಂಬರ್ನ ಕೊಡುತ್ತೆ. ಈಗ ಬ್ರಾಕೆಟ್ ತೆಗೆದುಬಿಡ್ರಿ. ಈಗ ಎನ್ ಪ್ಲಸ್ ಪಿ ಮೈನಸ್ ಪಿ, ಪಿ ಪಿ ಕ್ಯಾನ್ಸಲ್, ಏನು ಉಳಿತು? ನಂಬರ್ ಆಫ್ ನ್ಯೂಟ್ರಾನ್ಸ್. ಹಾಗಾದ್ರೆ ಹೌ ಟು ಗೆಟ್ ನಂಬರ್ ಆಫ್ ನ್ಯೂಟ್ರಾನ್ಸ್? ಎ ಮೈನಸ್ ಝಡ್. 23 ಮೈನಸ್ 11 12. ಹಾಗಾದರೆ 12 ನ್ಯೂಟ್ರಾನ್ಸ್ ಇರುತ್ತೆ. ಇವೆರಡು ನ್ಯೂಕ್ಲಿಯಸ್ಸಲ್ಲಿ ಇರ್ತವೆ. 11 ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಸುತ್ತ ಇರುವ ಆರ್ಬಿಟ್ಸ್, ಕೆ ಆರ್ಬಿಟ್, ಎಲ್ ಆರ್ಬಿಟ್, ಎಮ್ ಆರ್ಬಿಟ್ಗಳಲ್ಲಿ ಓಡಾಡ್ಕೊಂಡಿರ್ತಾವೆ. ಫಸ್ಟ್ ಶೆಲ್, ಆರ್ಬಿಟಿಗೆ ಇನ್ನೊಂದು ಹೆಸರು ಶೆಲ್. ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ ಎಲ್ ಶೆಲ್ 8, ಥರ್ಡ್ ಶೆಲ್ಲಲ್ಲಿ 1. ಇದು ಸೋಡಿಯಂ ಆಟಮಿನ ಪಿಕ್ಚರ್. ಸೋಡಿಯಂ ಆಟಮ್ ಅಂತಿದ್ದ ಹಾಗೇ ನಮ್ಮ ಮನಸ್ಸಿಗೆ ಏನು ಪಿಕ್ಚರೈಸ್ ಆಗುತ್ತೆ? ಅದರಲ್ಲಿ 11 ಎಲೆಕ್ಟ್ರಾನ್ಸ್ ಇದೆ ಔಟ್ಸೈಡ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ಸಿನ ಒಳಗೆ 11 ಪ್ರೋಟಾನ್ಸ್, 11 ನ್ಯೂಟ್. ಹೀಗೆ ನೀವು ಯಾವುದೇ ಆಟಮ್ ತಗೊಳ್ರಿ. ಈಗ ಹೈಡ್ರೋಜನ್ ತಗೋ. ಹೈಡ್ರೋಜನ್ ಆಟಮಿನ ಮಾಸ್ ನಂಬರ್ 1, ಅಟಾಮಿಕ್ ನಂಬರ್ 1. ಹಾಗಾದರೆ 1 ಎಲೆಕ್ಟ್ರಾನ್, 1 ಪ್ರೋಟಾನ್, ಹೌ ಮೆನಿ ನ್ಯೂಟ್ರಾನ್? 1 ಮೈನಸ್ 1 0. ಒಂದು ಆಟಮಿನ ಹೆಸರು ಹೇಳಿ ಯಾವುದರಲ್ಲಿ ಒಂದು ನ್ಯೂಟ್ರಾನೂ ಇರುವುದಿಲ್ಲ. ಒಂದೂ ನ್ಯೂಟ್ರಾನ್ ಇಲ್ಲದೆ ಇರತಕ್ಕಂಥ ಒಂದು ಆಟಮ್ ಯಾವುದು ಅಂದರೆ ಹೈಡ್ರೋಜನ್. ಹೈಡ್ರೋಜನ್ ಆಟಮ್ನಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ, 1 ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರಲ್ಲ. ಆದರೆ ಹೈಡ್ರೋಜನಿನ ಐಸೋಟೋಪ್ಸ್ ಇದೆಯಲ್ಲ, ಅದಕ್ಕಿಂತ ಹೆವಿಯರ್ ಒನ್ಸ್, ಡ್ಯೂಟೇರಿಯಂ, ಅದರಲ್ಲಿ ಮಾಸ್ ನಂಬರ್ 2, ಡ್ಯೂಟೇರಿಯಮ್ಮಿನ ಮಾಸ್ ನಂಬರ್ 2, ಅದು ಹೈಡ್ರೋಜನ್ನೇ. ಅದನ್ನು ಹೀಗೂ ಬರೆಯಬಹುದು ನಾವು, H21 ಆರ್ D21. ಅದರಲ್ಲಿ 1 ಎಲೆಕ್ಟ್ರಾನ್, 1 ಪ್ರೋಟಾನ್, 2 ಮೈನಸ್ 1 1 ನ್ಯೂಟ್ರಾನ್. ಹಾಗಾದರೆ ಹೈಡ್ರೋಜನ್, ಡ್ಯೂಟೇರಿಯಂ ಇವೆರಡು ಐಸೋಟೋಪ್ಸ್. ಅವೆರಡಕ್ಕೂ ಮಾಸ್ ನಂಬರ್ ಬೇರೆ ಬೇರೆ ಇದೆ, ಅಟಾಮಿಕ್ ನಂಬರ್ ಸೇಮ್ ಇದೆ, ಅವು ಐಸೋಟೋಪ್ಸ್. ಹಾಗಾದರೆ ಐಸೋಟೋಪ್ಸ್ ಡಿಫರ್ ಓನ್ಲಿ ಇನ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಹೈಡ್ರೋಜನ್ ಆಟಮಿನ ಇನ್ನೊಂದು ಐಸೋಟೋಪ್ ಯಾವುದು? ಡ್ಯೂಟೇರಿಯಂ. ಹೈಡ್ರೋಜನಲ್ಲಿ ನ್ಯೂಕ್ಲಿಯಸ್ಸಲ್ಲಿ 1 ಪ್ರೋಟಾನ್ ಇದೆ, ಡ್ಯೂಟೇರಿಯಂ ನ್ಯೂಕ್ಲಿಯಸ್ಸಲ್ಲಿ 1 ಪ್ರೋಟಾನ್, 1 ನ್ಯೂಟ್ರಾನ್ ಇದೆ. ಹೀಗೆ ಐಸೋಟೋಪ್ಸ್ ಬಗ್ಗೆನೂ ಓದಿದ್ದೀರಿ, ಹಾಗೆ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಸೊ ದೇ ಆರ್ ದಿ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್ಸ್. ಮಾಸ್ ನಂಬರ್ ಯಾಕೆ ಡಿಫರೆನ್ಸ್ ಆಯಿತು? ನಂಬರ್ ಆಫ್ ನ್ಯೂಟ್ರಾನ್ಸ್ ಆರ್ ಡಿಫರೆಂಟ್. ಹೈಡ್ರೋಜನ್ಗಿಂತ ಡ್ಯೂಟೇರಿಯಂನಲ್ಲಿ 1 ನ್ಯೂಟ್ರಾನ್ ಜಾಸ್ತಿ ಇದೆ, ಇಲ್ಲೇ ಇಲ್ಲ, ಅಲ್ಲಿ 1 ನ್ಯೂಟ್ರಾನ್ ಇದೆ ಅಲ್ಲಿ. ಹಾಗಾದರೆ ಅದರಲ್ಲಿ ಡ್ಯೂಟೇರಿಯಂನಲ್ಲಿ 1 ಎಲೆಕ್ಟ್ರಾನ್, 1 ಪ್ರೋಟಾನ್, 1 ನ್ಯೂಟ್ರಾನ್, P+N 1 + 1 2. ಅದಕ್ಕೆ ಡ್ಯೂಟೇರಿಯಂನ ಮಾಸ್ ನಂಬರ್ 2 ಆಯಿತು. ಹೈಡ್ರೋಜನ್ನಲ್ಲಿ ನ್ಯೂಕ್ಲಿಯಸ್ಸಲ್ಲಿ 1 ಪ್ರೋಟಾನ್, ಹೊರಗೆ 1 ಎಲೆಕ್ಟ್ರಾನ್, ನ್ಯೂಕ್ಲಿಯಸ್ ಕಂಟೇನ್ ಓನ್ಲಿ 1 ಪ್ರೋಟಾನ್, ಇಟ್ಸ್ ಮಾಸ್ ನಂಬರ್ ಈಸ್ 1. ಯಾವುದೇ ಎಲಿಮೆಂಟಿನ ಐಸೋಟೋಪ್ಸ್ ಆಗಿರಲಿ, ಅವಕ್ಕೆ ವ್ಯತ್ಯಾಸ ಇರೋದು isotopes of an element contain same number of electrons, same number of protons but different number of neutrons. PUC ಫಸ್ಟ್ ಇಯರಿಗೆ ಬಂದಾಗ
ಮತ್ತೆ ಇದೆಲ್ಲವನ್ನೂ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ನಿಮಗೆ ಹಿಂದೆ ಓದಿದ್ದನ್ನೇ ಮತ್ತೊಮ್ಮೆ ಓದ್ತಾ ಇದ್ದೀವಿ ಅಂತ ಭಾವನೆ ಬರುತ್ತೆ. ಬಟ್ ಯು ಆರ್ ಗ್ರೋನ್ ಅಪ್ ಟು ಅಂಡರ್ಸ್ಟ್ಯಾಂಡ್ ದೆಮ್ ಇನ್ ಸ್ಟಿಲ್ ಬೆಟರ್ ವೇ. ಈಗ ನಿಮ್ಮ ಬುದ್ಧಿಶಕ್ತಿ ಜಾಸ್ತಿಯಾಗಿದೆ, ಅರ್ಥ ಮಾಡಿಕೊಳ್ಳುವ ಶಕ್ತಿ ಜಾಸ್ತಿಯಾಗಿದೆ. ಯಾವುದೇ ಒಂದು ವೈಜ್ಞಾನಿಕ ವಿಷಯವನ್ನು ಅನಲೈಸ್ ಮಾಡಿ ಕ್ರಿಟಿಕಲಿ ಅದನ್ನು ಅರ್ಥ ಮಾಡಿಕೊಂಡು ವ್ಯೂ ಮಾಡುವ ಶಕ್ತಿ ಬಂದಿದೆ ನಮಗೆ. ದಟ್ ಈಸ್ ಕಾಲೇಜ್ ಎಜುಕೇಷನ್. ನಾವು ಒಂದು ಪಾಠ ಮಾಡಿದ್ದೀವಿ ಎಂದರೆ ನೀವೇನು ಮಾಡ್ತೀರಿ, ನಾವು ಬರೆಸಿರುವ ನೋಟ್ಸನ್ನು ಮತ್ತು ಟೆಕ್ಸ್ಟ್ ಬುಕ್ಸನ್ನು ಓದಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೇಳಿದ ಮೇಲೆ ಮನೆಯಲ್ಲಿ ಹೋಗಿ ಒಂದು ಹಾಫ್ ಆನ್ ಅವರ್ ಅದನ್ನು ಓದಿಬಿಟ್ಟರೆ ನೀವು ನಮ್ಮಷ್ಟೇ ಆ ವಿಷಯದಲ್ಲಿ ಜಾಣರಾಗ್ಬಿಡ್ತೀರಿ. ಕಲಿಸಿದ ಮೇಲೆ ಯಾವುದನ್ನು ನೀವು ಕಲಿತೀರಿ ಆ ವಿಷಯದಲ್ಲಿ ನೀವು ಟೀಚರ್ಸ್ ಆರ್ ಈಕ್ವಲ್. ಬಿಕಾಸ್ ನನಗೂ ಇಷ್ಟು ಗೊತ್ತಿದೆ ಈ ವಿಷಯದಲ್ಲಿ, ನಿಮಗೂ ಅಷ್ಟು ಗೊತ್ತಿದೆ. ಸೊ ಡೇ ಟು ಡೇ ಯುವರ್ ನಾಲೆಡ್ಜ್ ಈಸ್ ಬಿಕಮಿಂಗ್ ಈಕ್ವಲ್ ಟು ಎ ಟೀಚರ್. ದಟ್ ಈಸ್ ಎಜುಕೇಷನ್. ದಿನೇ ದಿನೇ ನಾವು ಟೀಚರ್ಸ್ಗೆ ಈಕ್ವಲ್ ಆಗ್ತಾ ಹೋಗ್ತೀವಿ. ಇಡೀ PUC ಫಸ್ಟ್ ಇಯರ್ ಎಜುಕೇಷನ್ ಮುಗಿದಾಗ ಇಡೀ ಫಸ್ಟ್ ಇಯರ್ PUCಯಲ್ಲಿ ನೀವೇನು ಕಲ್ತ್ರಿ ಅಷ್ಟು ಮೇಷ್ಗೂ ಗೊತ್ತಿರುತ್ತೆ, ನಿನಗೂ ಗೊತ್ತಿರುತ್ತೆ. ಸೊ ಅದೊಂದು ಖುಷಿ. ವಿ ಆರ್ ಬಿಕಮಿಂಗ್ ಈಕ್ವಲ್ ಟು ಎ ಟೀಚರ್. ಅದೇ ಎಜುಕೇಷನ್. ಶಿಕ್ಷಣ ಎಂದರೆ ವಿದ್ಯಾರ್ಥಿಗಳ ಜ್ಞಾನವನ್ನು ದಿನೇ ದಿನೇ ಹೆಚ್ಚು ಮಾಡ್ತಕ್ಕಂಥದ್ದು. ಇಲ್ಲಿಯವರೆಗೂ ನೀವಿದ್ದ ಹಾಗಿರೋದಲ್ಲ. ಮುಂದೆ ಯು ಶುಡ್ ಹ್ಯಾವ್ ಯುವರ್ ಓನ್ ವೇ ಆಫ್ ಲರ್ನಿಂಗ್, ವೇ ಆಫ್ ರೀಡಿಂಗ್, ವೇ ಆಫ್ ರಿಮೆಂಬರಿಂಗ್. ಯಾಕೆ? ಯು ಆರ್ ರೆಸ್ಪಾನ್ಸಿಬಲ್ ನಾವು. ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಬಿಡ್ತೀನ. ಕಾಲೇಜ್ ಸ್ಟಡಿಗೆ ಎಂಟರ್ ಆಗಿಬಿಡ್ತೀವಿ. ಓಕೆ. ಸೊ ಈಗ ನಾನು ನಿಮಗೆ ಬರೀ ಅಟಾಮಿಕ್ ನಂಬರ್ ಅಂತ ಏನು, ಮಾಸ್ ನಂಬರ್ ಅಂದ್ರೇನು ಅಂತ ಹೇಳಿದೆ. ನೆಕ್ಸ್ಟ್ ಅಟಾಮಿಕ್ ಮಾಸ್. ಅದು ಆಲ್ಮೋಸ್ಟ್ ಮಾಸ್ ನಂಬರೇ ಅಂದ್ಕೊಳ್ಳಿ ಸದ್ಯಕ್ಕೀಗ. ಅಟಾಮಿಕ್ ಮಾಸನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ನಾವು? ಅಟಾಮಿಕ್ ಮಾಸನ್ನು ಡಿಫೈನ್ ಮಾಡುವುದು ಹೇಗೆ? ಓದಿದಿರಿ ಹಿಂದೆ. ಯಾವುದೇ ಒಂದು ಮೆಜರ್ಮೆಂಟ್ ಹೊರಟಿದ್ವಿ ನಾವೀಗ. ನನಗೆ ಈ ಗೋಡೆಯ ಉದ್ದ ಎಷ್ಟಿದೆ ತಿಳ್ಕೊಳ್ಳಿಕ್ಕೆ ಏನು ಬೇಕು ನನಗೆ? ಐ ನೀಡ್ ಎ ರೆಫರೆನ್ಸ್. ಅದು ಮೀಟರ್ ಸ್ಟಿಕ್. ಒಂದು ಮೀಟರ್ ಸ್ಟಿಕ್ ನನ್ನ ಹತ್ರ ಇದ್ದರೆ ಈ ಗೋಡೆಯ ಉದ್ದವನ್ನು ಎಷ್ಟು ಮೀಟರ್ ಇದೆ ಅಂತ ಹೇಳಿಬಿಡ್ತೀನಿ ನಾನು. ಹಾಗಾದರೆ ರೆಫರೆನ್ಸ್ ಫಿಕ್ಸ್ಡ್ ಫಾರ್ ಮೆಜರ್ಮೆಂಟ್ ಆಫ್ ಲೆಂಗ್ತ್ ಈಸ್ ಮೀಟರ್. ಫಾರ್ ದ ಮೆಜರ್ಮೆಂಟ್ ಆಫ್ ಮಾಸ್ kg. ಹಾಗೆ ಯಾವಾಗ ಮೆಜರ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಆಗ ನಮಗೇನು ಬೇಕಾಗತ್ತೆ? ವಿ ನೀಡ್ ಎ ರೆಫರೆನ್ಸ್ using which, by comparing with which, we can express particular measurement. ಅದಿಲ್ಲದೆ ಆಗೋದಿಲ್ಲ. ಹಾಗಾದರೆ ಅಟಾಮಿಕ್ ಮಾಸನ್ನು ಡಿಫೈನ್ ಮಾಡಲಿಕ್ಕೆ C12 ಐಸೋಟೋಪನ್ನು ತಗೊಂಡ್ರು. ಕಾರ್ಬನ್ 12 ಐಸೋಟೋಪ್. ಕಾರ್ಬನ್ 12 ಐಸೋಟೋಪಿನ ಮಾಸ್ ನಂಬರ್ 12. ಅದರ ನ್ಯೂಕ್ಲಿಯಸ್ಸಲ್ಲಿ 6 ಪ್ರೋಟಾನ್ 6 ನ್ಯೂಟ್ರಾನ್ಸ್ ಇರುತ್ತೆ. ಅದು 12 ಇರುತ್ತೆ. ಹಾಗಾದರೆ ಕಾರ್ಬನ್ 12 ಐಸೋಟೋಪ್ ಇದೆಯಲ್ಲ, ಅದರ ಮಾಸನ್ನು 12ಇಂದ ಡಿವೈಡ್ ಮಾಡಿದರೆ 1 ಬರುತ್ತೆ. ಕಾರ್ಬನ್ 12 ಐಸೋಟೋಪ್ ಮಾಸ್ 12. ಅದನ್ನು 1/12 ತಗೋ. 1/12 1/12 mass of 1/12 the mass of
C12 ಐಸೋಟೋಪ್. ಇದನ್ನು ರೆಫರೆನ್ಸ್ ಆಗಿ ತಗೊಳ್ತೀವಿ ನಾವು. ಹಾಗಾದ್ರೆ C12 ಐಸೋಟೋಪ್ ಹ್ಯಾಸ್ ಗಾಟ್ ಮಾಸ್ ಆಫ್ 12. 12 by mass of C12 is 12. 1 by 12 into 12, 1. ಅದನ್ನು ನಾವು ರೆಫರೆನ್ಸ್ ಆಗಿ ತಗೋತೀವಿ, ಯೂನಿಟ್ ಆಗಿ ತಗೋತೀವಿ. ಹಾಗಾದರೆ ನಾವು ಯಾವುದೇ ಎಲಿಮೆಂಟ್ ತಗೋರು, ಸೋಡಿಯಂ ಇರಲಿ, ಹೈಡ್ರೋಜನ್ ಇರಲಿ, ಫಾಸ್ಫರಸ್ ಇರಲಿ, ಅಲ್ಯೂಮಿನಿಯಂ ಇರಲಿ, ಯುರೇನಿಯಂ ಇರಲಿ, ಹಾಗಾದರೆ ಹೌ ಟು ಡಿಫೈನ್ ಅಟಾಮಿಕ್ ಮಾಸ್? ಇಟ್ ಇಸ್ ದ ರೇಷಿಯೋ ಆಫ್ atomic mass is the ratio of mass of one atom of the given element. ಅದು ಯಾವುದನ್ನ ಎಲಿಮೆಂಟ್ ಆಗಿರಲಿ. Atomic mass definition: atomic mass is equal to mass of one atom of given element divided by 1/12 the mass of C12 isotope. Yes, please. ಇನ್ನು ಸ್ವಲ್ಪ ನೀವು ಜ್ಞಾಪಿಸ್ಕೊಳ್ಳಿ, ನೀವೆಲ್ಲ ಓದಿದ್ದಾಲೆ ಆಗಿದೆ, ಅದು ಈಗ ಸ್ವಲ್ಪ ಮರ್ತು ಹೋಗಿದೆ. ಓಕೆ, ಸೊ ಮಾಸ್ ಆಫ್ ಒನ್ ಆಟಮ್ ಆಫ್ ಎನ್ ಎಲಿಮೆಂಟ್ ಡಿವೈಡೆಡ್ ಬೈ 1/12 ದಿ ಮಾಸ್ ಆಫ್ C12 ಐಸೋಟೋಪ್. ಹೆಂಗೆ ಹೇಳ್ತೀವಿ? ಇದು ಮೇಲೆ ಎಕ್ಸ್ ಇದ್ದು ಇದು ವೈ ಇದ್ದರೆ ಎಕ್ಸ್ ಬೈ ವೈನ ಡಿಫೈನ್ ಮಾಡೋದು ಹೆಂಗೆ? ಇಟ್ ಇಸ್ ದ ರೇಷಿಯೋ ಆಫ್ ಎಕ್ಸ್ ಟು ವೈ. ಹಾಗೆ ಹೇಳಿ ಇದನ್ನು. ಅಲ್ಲಿ ಈಕ್ವೇಷನ್ ಇದೀಗ ನಮ್ಮ ಹತ್ರ. ಈಗ ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್ ಈಸ್ ಡಿಫೈನ್ಡ್ ಆಸ್ ಮಾಸ್ ರೇಷಿಯೋ ಆಫ್ ನ್ಯೂಮರೇಟರ್ ಹೇಳು, ಮಾಸ್ ಆಫ್ ಒನ್ ಆಟಮ್ ಆಫ್ ದ ಎಲಿಮೆಂಟ್ ಟು ದ 1/12 ದಿ ಮಾಸ್ ಆಫ್ C12 ಐಸೋಟೋಪ್. ಈಗ ಆಲೋಚನೆ ಮಾಡಿ. ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ ಈಸ್ 14. ಅದರ್ಥ ಏನು? ದಿಸ್ ರೇಷಿಯೋ ಈಸ್ 14 ಅಂದರೆ ಇದರ ಬೆಲೆ, ಡಿನಾಮಿನೇಟರ್ ಬೆಲೆ 1. ಹಾಗಾದರೆ ಈ ರೇಷಿಯೋ 14 ಬರಬೇಕಾದ್ರೆ ಇದು 14 ಇರಬೇಕು. ಇದು 1, 14/1 ಈಸ್ 14. ಹಾಗಾದ ಅರ್ಥ ಏನು? ಒನ್ ಆಟಮ್ ಆಫ್ ನೈಟ್ರೋಜನ್ ಈಸ್ 14 ಟೈಮ್ಸ್ ಹೆವಿಯರ್ ದ್ಯಾನ್ 1/12 ದಿ ಮಾಸ್ ಆಫ್ C12 ಐಸೋಟೋಪ್. C12 ಐಸೋಟೋಪಿನ ಮಾಸ್ ಇದೆಯಲ್ಲ, ಅದರ 12ನೇ 1 ಭಾಗ. C12 ಐಸೋಟೋಪಿನ ಮಾಸ್ 12, ಅದರ 12ನೇ 1 ಭಾಗ ಅಂದರೆ 1/12 ಇಂಟು 12 ಈಸ್ 1. ಹಾಗಾದರೆ ಈ ರೇಷಿಯೋ ನೈಟ್ರೋಜನ್ಗೆ 14 ಬಂತು ಅಂದರೆ ಮೇಲಿನ ಬೆಲೆ, ನ್ಯೂಮರೇಟರ್ ಬೆಲೆ 14, ಡಿನಾಮಿನೇಟರ್ ಬೆಲೆ 1, 14/1 14. ಅಂದರ್ಥ ಏನು? ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ ಈಸ್ 14 ಟೈಮ್ ಅಂದರೆ ನೈಟ್ರೋಜನ್ ಅಟಾಮಿಕ್ ಮಾಸ್ 14 ಅಂದರೆ ಅರ್ಥ ಒನ್ ಆಟಮ್ ಆಫ್ ನೈಟ್ರೋಜನ್ ಈಸ್ ಹೌ ಮೆನಿ ಟೈಮ್ಸ್? 14 ಟೈಮ್ಸ್ ಹೆವಿಯರ್ ದ್ಯಾನ್ 1/12 ದಿ ಮಾಸ್ ಆಫ್ C12 ಐಸೋಟೋಪ್. ನಾನು ಹೇಳ್ತೀನಿ, ಈ ಗೋಡೆ ಉದ್ದ 5 ಮೀಟರ್ ಅಂದರ್ಥ ಏನಪ್ಪ? ಸೊ ದ ಲೆಂಗ್ತ್ ಆಫ್ ದಿಸ್ ವಾಲ್ ಈಸ್ 5 ಟೈಮ್ಸ್ ದ ಲೆಂಗ್ತ್ ಆಫ್ 1 ಮೀಟರ್ ಸ್ಟಿಕ್. 1 ಮೀಟರ್ ಸ್ಟಿಕ್ಕಿನ ಲೆಂಗ್ತ್ ಏನಿರುತ್ತೆ ಅದರ 5ರಷ್ಟಿದೆ ಇದು. ನಾವು ಈ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಲ್ಲಿ ಇವನು ಮೊದಲಿಂದಲೂ ತಿಳ್ಕೊಂಡು ಬಂದಿದ್ದೀವಿ. ಸೊ ನಮಗೆ 1 ಮೀಟರ್ ಅನ್ನೋ ವರ್ಡ್ ಗೊತ್ತಿಲ್ಲದೆ ಇದ್ದಿದ್ದರೆ ನಮಗೆ ಒಂದು ಗೋಡೆಯ ಉದ್ದ, ಎತ್ತರ, ಅಗಲ ಇವನ್ನ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಸೊ ಸೈನ್ಸ್ ಡೆವಲಪ್ ಆಗ್ತಾ ಹೋದ ಹಾಗೆಲ್ಲ ದೇ ಸ್ಟಾರ್ಟೆಡ್ ಥಿಂಕಿಂಗ್ ಆಫ್ ಮೆಜರ್ಮೆಂಟ್ಸ್. ಯಾವಾಗ ಈ ಮೆಜರ್ಮೆಂಟ್ ಸ್ಟಾರ್ಟ್ ಆಯಿತು, ಆಗ ದೇ ಹ್ಯಾಡ್ ಟು ಫಿಕ್ಸ್ ಸಮ್ ರೆಫರೆನ್ಸಸ್. ಅದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಲ್ಲಿ ಹಿಂದೆ ಓದಿದ್ದೀರಿ. ಮತ್ತೆ ನಾವು ಅದನ್ನು ಡೀಟೇಲ್ ಆಗಿ ಫಸ್ಟ್ ಇಯರ್ PUC ಫಿಸಿಕ್ಸಲ್ಲಿ ಡೀಟೇಲ್ ಆಗಿ ಮತ್ತೆ ನಿಮಗೆ ಹೇಳ್ಕೊಡ್ತಾರೆ.
ಓಕೆ, ಅಲ್ಲಿ ನಾವು 5 ಮೀಟರ್ ಅಂದಾಗ ಅರ್ಥ ದಟ್, ಈಗ ವಾಲ್ ಈಸ್ 5 ಮೀಟರ್ ಅಂದರ್ಥ ದಟ್ ವಾಲ್ ಈಸ್ 5 ಟೈಮ್ಸ್ ದಟ್ ಇಟ್ ಹ್ಯಾಸ್ 5 ಟೈಮ್ಸ್ ಮೋರ್ ಲೆಂಗ್ತ್ ದ್ಯಾನ್ ದಟ್ ಮೀಟರ್ ಸ್ಟಿಕ್ ಅಂತ ಹೇಳಿದ ಹಾಗೆ. ಮೀಟರ್ ಸ್ಟಿಕ್ಕಿನ 5ರಷ್ಟು ಲೆಂಗ್ತನ್ನು ಹೊಂದಿದೆ ಈ ಗೋಡೆ ಉದ್ದ ಅನ್ನೋ ಅರ್ಥದಲ್ಲಿ ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ ಈಸ್ 14 ಮೀನ್ಸ್ 1 atom of nitrogen is 14 times heavier than what? 1/12 the mass of C12 isotope. heavier than ಅಂದ ಮೇಲೆ ನಾವು ರೆಫರೆನ್ಸ್ ಏನು ಇಟ್ಕೊಂಡಿದ್ದೀವಿ ಅದನ್ನು ಹೇಳಬೇಕು. ಹಾಗೆ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್ 16. ವಾಟ್ ಇಟ್ ಮೀನ್ಸ್? 1 atom of oxygen is 16 times heavier than 1/12 the mass of C12 isotope. ಹೀಗೆ ಯುರೇನಿಯಂ ಅಂತ ಒಂದು ಮೆಟಲ್ ಇದೆ, ಯುರೇನಿಯಂ, ಅದರ ಮಾಸ್ 238. ಹಾಗಾದರೆ ಅಟಾಮಿಕ್ ಮಾಸ್ ಆಫ್ ಯುರೇನಿಯಂ ಈಸ್ 238 ಮೀನ್ಸ್ ವಾಟ್? 1 atom of uranium is 238 times heavier than 1/12 the mass of C12 isotope. ಇದು ಅರ್ಥ ಮಾಡಿಕೊಳ್ಬೇಕಾದ ರೀತಿ. ಓಕೆ, ಇದು ಅಟಾಮಿಕ್ ಮಾಸ್ ಅಂದರೆ ಅರ್ಥ. ಕಾರ್ಬನ್ ಅಟಾಮಿಕ್ ಮಾಸ್ 12, ಸಲ್ಫರ್ ಅಟಾಮಿಕ್ ಮಾಸ್ 32, ಸೋಡಿಯಂ 23. ಈ ಟೈಪ್ ಗ್ರ್ಯಾಜುವಲಿ ಬರ್ತಾ ಬರ್ತಾ ನಾವು ಈ ಮಾಸ್ ನಂಬರ್ಗಳನ್ನು ನೆನ್ಪಿಟ್ಕೊಳ್ತಾ ಹೋಗ್ತೀವಿ. ದಿನೇ ದಿನೇ ಕ್ಲಾಸ್ ಕೇಳಿದಂಗೆಲ್ಲ ಅಟಾಮಿಕ್ ಮಾಸ್ ನಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ. ಯೂಶಲಿ ಕಾರ್ಬನ್ ಅಂದ ತಕ್ಷಣ ಏನು ಜ್ಞಾಪಕ ಬರುತ್ತೆ? ಅಟಾಮಿಕ್ ಮಾಸ್ 12, ಆಕ್ಸಿಜನ್ 16, ನೈಟ್ರೋಜನ್ 14. ಇವೆಲ್ಲ ಕಾಮನ್ ಎಲಿಮೆಂಟ್ಸ್ ಇವು. ಓಕೆ, ಸೊ ನೆಕ್ಸ್ಟ್ ಗ್ರಾಮ್ ಅಟಾಮಿಕ್ ಮಾಸ್ ಅನ್ನೋ ವರ್ಡ್ ಉಪಯೋಗಿಸ್ತೀವಿ. ಗ್ರಾಮ್ ಅಟಾಮಿಕ್ ಮಾಸ್. ಗ್ರಾಮ್ ಅಟಾಮಿಕ್ ಮಾಸ್ ಎಂದರೇನು? ಅಟಾಮಿಕ್ ಮಾಸ್ expressed in grams is called gram atomic mass. ಅದಕ್ಕಿನ್ನು ಸಿಂಪಲ್ ನೇಮ್ ಗ್ರಾಮ್ ಆಟಮ್. ಈಗ ಆಕ್ಸಿಜನ್ ಅಟಾಮಿಕ್ ಮಾಸ್ ಎಷ್ಟಪ್ಪ? 16. ಹಾಗಾದ್ರೆ 16 ಗ್ರಾಮ್ಸ್ ಆಫ್ ಆಕ್ಸಿಜನ್ ತಗೊಂಡ್ರೆ ದಟ್ ಕ್ವಾಂಟಿಟಿ ಈಸ್ ಕಾಲ್ಡ್ 1 ಗ್ರಾಮ್ ಆಟಮ್. ನೋಡಿ, 1 ಗ್ರಾಮ್ ಆಟಮ್ ಅಂದರೆ 1 ಗ್ರಾಮಿನಷ್ಟು ಆಟಮ್ ಅಲ್ಲ. ಯು ಟೇಕ್ 1 ಗ್ರಾಮ್ ಆಟಮ್ ಆಫ್ ಆಕ್ಸಿಜನ್ ಅಂದರೆ ಅರ್ಥ ಅದರ ಅಟಾಮಿಕ್ ಮಾಸ್ 16 ಇದೆ. 16 ಗ್ರಾಮ್ಸ್ ತಗೊಂಡರೆ ದಟ್ ಕ್ವಾಂಟಿಟಿ ಈಸ್ ಕಾಲ್ಡ್ 1 ಗ್ರಾಮ್ ಆಟಮ್. ಟೇಕ್ 2 ಗ್ರಾಮ್ ಆಟಮ್ ಆಫ್ ಆಕ್ಸಿಜನ್ ಅಂತ ಹೇಳಿದರೆ 1 ಗ್ರಾಮ್ ಆಟಮ್ ಆಫ್ ಆಕ್ಸಿಜನ್ ಮೀನ್ಸ್ 16 ಗ್ರಾಮ್ಸ್. 2 ಗ್ರಾಮ್ ಆಟಮ್ ಆಫ್ ಆಕ್ಸಿಜನ್ ಮೀನ್ಸ್ ಕಮಾನ್ 32 ಗ್ರಾಮ್ಸ್. ಅದು ಗ್ರಾಮ್ ಆಟಮ್ ಅನ್ನೋ ಮಾತಿನ ಅರ್ಥ. ಹಾಗಾದರೆ ಗ್ರಾಮ್ ಆಟಮ್ ಆರ್ ಅಟಾಮಿಕ್ ಗ್ರಾಮ್ ಅಟಾಮಿಕ್ ಮಾಸ್. ಹೌ ಡು ಯು ಡಿಫೈನ್? ಅಟಾಮಿಕ್ ಮಾಸ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ಸ್ is called gram atomic mass, or simply called gram, ಒಂದು ಹೈಪನ್ ಹಾಕಿ ಆಟಮ್, ಗ್ರಾಮ್ ಆಟಮ್. ಗ್ರಾಮ್ ಬರೆದು ಹಿಂಗೆ ಹೈಪನ್ ಹಾಕಿ ಆಟಮ್ ಅಂತ ಬರೀತೀವಿ. ಸೊ ವಾಟ್ ಈಸ್ 1 ಗ್ರಾಮ್ ಆಟಮ್ ಆಫ್ ನೈಟ್ರೋಜನ್? ಆಗ ನೈಟ್ರೋಜನ್ ಅಟಾಮಿಕ್ ಮಾಸ್ 14. 1 ಗ್ರಾಮ್ ಆಟಮ್ ಆಫ್ ನೈಟ್ರೋಜನ್ ಮೀನ್ಸ್ 14 ಗ್ರಾಮ್ಸ್. 14 ಗ್ರಾಮ್ಸ್. ಹಾಗೆ ಕ್ಲಿಯರ್ ಆಯ್ತು. ಈಗ ನಮಗೆ ಒಂದು ಯಾವುದೋ ಎಕ್ಸ್ಪರಿಮೆಂಟ್ ಬಗ್ಗೆ ಒಬ್ಬ ಸೈಂಟಿಸ್ಟ್ ಹೇಳ್ತಿರ್ತಾರೆ. ಟೇಕ್ 2 ಗ್ರಾಮ್ ಆಟಮ್ಸ್ ಆಫ್ ಮೆಗ್ನೀಷಿಯಮ್ ಅಂಡ್ 2 ಗ್ರಾಮ್ ಆಟಮ್ಸ್ ಆಫ್ ಆಕ್ಸಿಜನ್ ಅಂದಾಗ ಎಷ್ಟು ಗ್ರಾಮ್ ಮೆಗ್ನೀಷಿಯಮ್ ತಗೋತೀನಿ ನಾನು?
ಅವ್ರು ಏನು ಹೇಳಿದ್ದಾರೆ, 2 ಗ್ರಾಮ್ ಆಟಮ್ ಆಫ್ ಮೆಗ್ನೀಷಿಯಮ್ ತಗೋ ಅಂತ ಹೇಳಿದಾಗ ಮೆಗ್ನೀಷಿಯಮ್ನ ಅಟಾಮಿಕ್ ಮಾಸ್ 24 ಗ್ರಾಮ್ಸ್ ಇದ್ದರೆ ಆಗ 2 ಗ್ರಾಮ್ ಆಟಮ್ಸ್ ಆಫ್ ಮೆಗ್ನೀಷಿಯಮ್ ಅಂದರೆ 24 × 2 48 ಗ್ರಾಮ್ಸ್ ಆಫ್ ಮೆಗ್ನೀಷಿಯಮ್ ತಗೊಂಡೆ. ಟೇಕ್ 2 ಗ್ರಾಮ್ ಆಟಮ್ಸ್ ಆಫ್ ಆಕ್ಸಿಜನ್ 32 ಆಕ್ಸಿಜನ್ ಗ್ರಾಮ್ ಆಟಮ್ 16 + 16 32 2 ಗ್ರಾಮ್ ಆಟಮ್ಸ್. ಅದರ್ಥ. ಸೊ ಆ ಭಾವನೆಗಳು ನಮಗೆ ಗೊತ್ತಾದರೆ ಆ ಕೆಮಿಸ್ಟ್ರಿ ಈಸಿ ಆಗ್ತಾ ಹೋಗುತ್ತೆ. ನಾವು ಉಪಯೋಗಿಸ್ತಕ್ಕಂಥ ಈ ವರ್ಡ್ಗಳ ಅರ್ಥನ ನಾವು ಚೆನ್ನಾಗಿ ಮಾಡ್ಕೋಬೇಕು. ಈಗ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ನಿಮಗೆ ಮಕ್ಕಳ ಅಂದರೆ, ಇವಾಗ ನಾವು ಯಾವ ಎಕ್ಸಾಮ್ಗೂ ನಾನಿದು ನಿಮಗೆ ಹೇಳ್ಕೊಡ್ತಾ ಇಲ್ಲ. ಸಿಂಪ್ಲಿ ಈ ಕೊರೋನಾದಿಂದ ಇಷ್ಟೊತ್ತಿಗೆ ಎಕ್ಸಾಮ್ ಮುಗಿದು ರಿಸಲ್ಟ್ಸ್ ಬಂದು ಫಸ್ಟ್ ಇಯರ್ PUC ಕ್ಲಾಸಸ್ ಸ್ಟಾರ್ಟ್ ಆಗಿಬಿಡ್ತಿತ್ತು. ಸ್ಟಾರ್ಟಾಗಿ 1 ತಿಂಗಳಾಗೋಗ್ತಿತ್ತು. ಇಷ್ಟೊತ್ತಿಗೆ ಇವನ್ನೆಲ್ಲ ಕಲಿಸ್ಬಿಡ್ತಿದ್ವಿ ನಾವು ನಿಮಗೆ. ಆದರೆ ನಮ್ಮ ಆಕಾಂಕ್ಷೆ ಸುಮ್ಮನೆ ನೀವು ಕಾಲ ಕಳೆಯೋದರ ಬದಲು ಕಾಲೇಜಿಗೆ ಬರುವುದಕ್ಕಿಂತ ಮುಂಚೆ ಇಂಥ ವಿಷಯಗಳನ್ನೆಲ್ಲ ಸ್ವಲ್ಪ ಒಂದು ಸಲ ಕೇಳಲಿ. ಯೂಟ್ಯೂಬ್ನಲ್ಲಿ ನಾವು ಹಾಕ್ತಿರೋದ್ರಿಂದ ನೀವು 1 ಸಲ 2 ಸರಿ 3 ಸರಿ ಕೇಳಿ. ಯು ಕ್ಯಾನ್ ಬಿಕಮ್ ಎಕ್ಸ್ಪರ್ಟ್ಸ್ ರಿಗಾರ್ಡಿಂಗ್ ವಾಟ್ ವಿ ಆರ್ ಟಾಕಿಂಗ್ ನೌ. ಆ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಮಕ್ಕಳು. ಇದು ಗ್ರಾಮ್ ಅಟಾಮಿಕ್ ಮಾಸ್. ಇನ್ನೊಂದು ಪ್ರಶ್ನೆ ಬರುತ್ತೆ, ನಾವು ಕೇಳ್ತಿರ್ತೀವಿ ಪ್ರಶ್ನೆ PUC ಬಂದ ಮೇಲೆ. ನಾನು ಒಂದಷ್ಟು ಮಾಸ್ ಕೊಡ್ತೀನಿ. 128 ಗ್ರಾಮ್ಸ್ ಆಫ್ ಆಕ್ಸಿಜನನ್ನು ಗ್ರಾಮ್ ಆಟಮ್ಸಲ್ಲಿ ಹೇಳಿ. ಎಕ್ಸ್ಪ್ರೆಸ್ 128 ಗ್ರಾಮ್ಸ್ ಆಫ್ ಆಕ್ಸಿಜನ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ ಆಟಮ್ಸ್ ಅಂತ ಹೇಳಿದಾಗ ಆಗ ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ ಅದನ್ನು? ನಂಬರ್ ಆಫ್ ಗ್ರಾಮ್ ಆಟಮ್ಸ್ ಬೇಕಲ್ಲ, ಅದಕ್ಕೊಂದು ಈಕ್ವೇಷನ್. ನಂಬರ್ ಆಫ್ ಗ್ರಾಮ್ ಆಟಮ್ಸ್ ಈಸ್ ಈಕ್ವಲ್ ಟು ಮಾಸ್ ಗಿವನ್ ಇನ್ ಗ್ರಾಮ್ಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಈಗ ನನಗೆ ಏನು ಕೊಟ್ಟರವರು? ಪ್ರಶ್ನೆ ಏನಿದೆ? $128 ಗ್ರಾಮ್ಸ್ ಆಫ್ ಆಕ್ಸಿಜನ್. ಇದನ್ನು ಗ್ರಾಮ್ ಆಟಮ್ಸಲ್ಲಿ ಹೇಳಿ. ಇದನ್ನು ಗ್ರಾಮ್ ಆಟಮ್ಸಲ್ಲಿ ಹೇಳಿ ಅಂದಾಗ ಒಂದು ಈಕ್ವೇಷನ್ ಕೊಟ್ಬಿಡ್ತೀವಿ. ನಂಬರ್ ಆಫ್ ಗ್ರಾಮ್ ಆಟಮ್ಸ್ ಕೊಟ್ಟಿರುವ ಮಾಸನ್ನು ಗ್ರಾಮ್ ಆಟಮ್ಸಲ್ಲಿ ಹೇಳಿ. ನಮಗೆ ಗೊತ್ತಿದೆ 16 ಗ್ರಾಮ್ ಆಕ್ಸಿಜನ್ ಎಂದರೆ 1 ಗ್ರಾಮ್ ಆಟಮ್. ಹಾಗಾದರೆ 128 ಕಂಟೈನ್ಸ್ ಹೌ ಮೆನಿ ಯೂನಿಟ್ಸ್ ಆಫ್ 16? ಹಾಗಾದರೆ ಡಿವೈಡೆಡ್ ಬೈ 16. ಸೊ ಮಾಸ್ ಇನ್ ಗ್ರಾಮ್ಸ್, ಮಾಸ್ ಇನ್ ಗ್ರಾಮ್ಸ್ divided by what? Atomic mass. Atomic mass. ಹಾಗಾದರೆ ಮಾಸ್ ಇನ್ ಗ್ರಾಮ್ಸ್ 128 ಕೊಟ್ಟಿದ್ದಾರೆ, ಅಟಾಮಿಕ್ ಮಾಸ್ 16, ಆನ್ಸರ್ 8. ಹಾಗಾದರೆ 128 ಗ್ರಾಮ್ಸ್ ಆಫ್ ಆಕ್ಸಿಜನ್ ಮೀನ್ಸ್ ಹೌ ಮೆನಿ ಗ್ರಾಮ್ ಆಟಮ್ಸ್? 8 ಗ್ರಾಮ್ ಆಟಮ್ಸ್. ಯಾಕೆ ನಮಗೆ ಗೊತ್ತು 1 ಗ್ರಾಮ್ ಆಟಮ್ ಅಂದರೆ 16 ಗ್ರಾಮ್, 2 ಗ್ರಾಮ್ ಆಟಮ್ಸ್ ಅಂದರೆ 32, 3 ಗ್ರಾಮ್ 48, 4 ಗ್ರಾಮ್ ಆಟಮ್ಸ್ 16 4s are 64, 5 ಗ್ರಾಮ್ ಆಟಮ್ಸ್ 80. ಎಲ್ಲ ಮಲ್ಟಿಪಲ್ಸ್ ಆಫ್ 16 ತಗೊಂಡು ಹೋಗ್ತೀವಿ. ಹಾಗಾದರೆ 16 8s are 128. ಅಲ್ಲಿ 128 ಗ್ರಾಮ್ಸಲ್ಲಿ ಎಷ್ಟಿದೆ? 8 ಗ್ರಾಮ್ ಆಟಮ್ಸ್ ಇದೆ. 160 ಗ್ರಾಮ್ಸಲ್ಲಿ 160/16 10 ಗ್ರಾಮ್ ಆಟಮ್ಸ್ ಇದೆ. ನೈಟ್ರೋಜನ್ ತಗೊಂಡ್ರೆ 14 ಗ್ರಾಮ್ಸ್ ಅಂದರೆ 1 ಗ್ರಾಮ್ ಆಟಮ್. 28, 14 2s are 28, 2 ಗ್ರಾಮ್ ಆಟಮ್ಸ್. 14 3s are 42, 3 ಗ್ರಾಮ್ ಆಟಮ್ಸ್. 14 10s are 140. 140 means 140 divided by 14, 10 ಗ್ರಾಮ್ ಆಟಮ್ಸ್. ಹಾಗಾದರೆ ನೆನಪಿರಲಿ, ಗ್ರಾಮ್ಸನ್ನು ಕೊಟ್ಟಾಗ, ಎಲಿಮೆಂಟಿನ ಮಾಸನ್ನು ಗ್ರಾಮ್ಸಲ್ಲಿ ಕೊಟ್ಟಾಗ ಅದನ್ನು ಗ್ರಾಮ್ ಆಟಮ್ ಮಾಡುವ ಸಿಂಪಲ್ ವಿಧಾನ ನಂಬರ್ ಆಫ್ ಗ್ರಾಮ್ ಆಟಮ್ಸ್ ಈಸ್ ಈಕ್ವಲ್ ಟು ಮಾಸ್ ಇನ್ ಗ್ರಾಮ್ಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಯಾವುದನ್ನು ಪ್ರಶ್ನೆ ಬರಲಿ ಹಾಗೆ ಅದನ್ನು ಈಸಿಯಾಗಿ ಮಾಡಿಡ್ತೀವಿ. ನಾನು ಹೀಗೆ
ನಾನು ಒಂದು ಯೂನಿಟ್ ಮುಗಿಸಿದ್ದೀನಿ ಇವತ್ತು. ನೆಕ್ಸ್ಟ್ ಸೆಷನ್ನಲ್ಲಿ ಇದನ್ನು ಮುಂದುವರೆದ ಭಾಗಕ್ಕೆ ಹೋಗ್ತೀನಿ. ಮಾಲಿಕ್ಯೂಲ್ ಅಂದರೇನು, ಮಾಲಿಕ್ಯುಲರ್ ಮಾಸ್ ಅಂದರೇನು, ಮೋಲ್ ಅಂದರೇನು, ಅವಗ್ಯಾಡ್ರೋ ನಂಬರ್ ಎಂದರೇನು, ಅವೆಲ್ಲ ಓದ್ಬಿಟ್ಟಿದ್ದೀರಿ ನೀವು. ನಾನೀಗ ಅದನ್ನು ಜ್ಞಾಪಿಸ್ತಾ ಇದ್ದೀನಿ ಮಕ್ಕಳಷ್ಟೇ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೇನೆ. ನಿಮಗಿದು ಸ್ವಲ್ಪ ಹೆವಿ ಆದರೆ 1 hour, ಹಾಫ್ ಆನ್ ಅವರ್ ಆನ್ ಮಾಡ್ಕೊಳ್ಳಿ, ಹಾಫ್ ಆನ್ ಅವರ್ ಕೇಳ್ರಿ, ಸ್ವಲ್ಪ ರೆಸ್ಟ್ ತಗೊಳ್ರಿ, ಇನ್ನು ಹಾಫ್ ಆನ್ ಅವರ್ ಆನ್ ಮಾಡ್ಕೊಳ್ರಿ. ಓವರಾಲ್ ಸ್ಟೋರಿ ಕೇಳಿದ ಹಾಗೆ. ಇನ್ನು ಮೇಲೆ ಯಾವುದೇ ಸೈಂಟಿಫಿಕ್ ಮ್ಯಾಟರ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಸೈಂಟಿಸ್ಟ್ ಆಗಿಬಿಡಬೇಕು ಅಂದರೆ ಯು ಹ್ಯಾವ್ ಟು ಲಿಸನ್ ಟು ದ ಸೈನ್ಸ್ ಕ್ಲಾಸಸ್ ಆ್ಯಸ್ ದೋ ಯು ಆರ್ ಲಿಸನಿಂಗ್ ಟು ಎ ಸ್ಟೋರಿ ವಿದೌಟ್ ಎನಿ ಫಿಯರ್ ಆಫ್ ಎಕ್ಸಾಮ್. ಆಗ ನಾವು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ತೀವಿ. ಎಕ್ಸಾಮ್ನಲ್ಲಿ ಏನೇ ಪ್ರಶ್ನೆ ಬರಲಿ ಡೆಫಿನೆಟ್ಲಿ ವಿ ವಿಲ್ ಬಿ ಇನ್ ಎ ಪೊಸಿಷನ್ ಟು ಆನ್ಸರ್. ಅದಕ್ಕೆ ಯಾವತ್ತೂ ಸಹ ಸಮಾಧಾನವಾಗಿ ಕಾಮಾಗಿ ಕೇಳಬೇಕು, ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಗುಡ್ ಲಿಸನರ್ಸ್ ಆರ್ ಗುಡ್ ಪರ್ಫಾರ್ಮರ್ಸ್. ಯಾರು ಚೆನ್ನಾಗಿ ಕೇಳುತ್ತಾರೆ, ಅವರು ಚೆನ್ನಾಗಿ ಓದುತ್ತಾರೆ, ಜೀವನದಲ್ಲಿ ಒಳ್ಳೆಯ ಸಾಧನೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.